ಬಾಲಿವುಡ್‌ನ ಹೆಸರಾಂತ ನಟಿ ಆಲಿಯಾ ಭಟ್ ಈಗ ಶಾಕಿಂಗ್ ವಿಚಾರ ರಿವೀಲ್ ಮಾಡಿದ್ದಾರೆ. ಆಲೂರ್ ಮ್ಯಾಗಝೀನ್‌ಗೆ ನೀಡಿದ ಸಂದರ್ಶನದಲ್ಲಿ ನಟಿ ಈ ಬಗ್ಗೆ ಮಾತನಾಡಿದ್ದಾರೆ. ಆಲಿಯಾ ಭಟ್ ಯಾವಾಗಲೂ ಕನಿಷ್ಠ ಮೇಕಪ್ ಆಯ್ಕೆ ಮಾಡುತ್ತಾರೆ ಎಂಬುದು ರಹಸ್ಯವಲ್ಲ. ತುಂಬಾ ಸಿಂಪಲ್ ಮೇಕಪ್ ಮಾಡಿ ನೋ ಮೇಕಪ್ ಲುಕ್‌ನಲ್ಲಿಯೇ ಮಿಂಚುತ್ತಾರೆ ಈ ಬ್ಯೂಟಿ. ಗಮನದ ಕೊರತೆಯ ಅಸ್ವಸ್ಥತೆಯಿಂದಾಗಿ ಮೇಕಪ್ ಕುರ್ಚಿಯ ಮೇಲೆ ಹೆಚ್ಚು ಹೊತ್ತು ಕುಳಿತುಕೊಳ್ಳಲು ನನಗೆ ಆಗುವುದಿಲ್ಲ. ವೇಗವಾಗಿ ಮಾಡಿದರೆ ನನಗೆ ಅಷ್ಟೇ ಸಾಕಾಗುತ್ತದೆ. ನನ್ನ ಮದುವೆಗೂ ಇದೇ ರೂಲ್ಸ್ ಫಾಲೋ ಮಾಡಿದೆ ಎಂದು ಹೇಳಿದ್ದಾರೆ. ಆಲಿಯಾ ತನ್ನ ಮದುವೆಯ ದಿನದಂದು ತನ್ನ ಮೇಕಪ್ ಕಲಾವಿದ ಪುನೀತ್ ಬಿ ಸೈನಿ ತನ್ನ ಮೇಕಪ್ ಮಾಡಲು 2 ಗಂಟೆಗಳ ಕಾಲಾವಕಾಶವನ್ನು ಕೇಳಿದರು ಎಂದು ತಿಳಿಸಿದ್ದಾರೆ. ಆದರೆ ನಟಿ ಈ ಮನವಿಯನ್ನು ತಿರಸ್ಕರಿಸಿದ್ದರು. ಬದಲಾಗಿ ಅವರು ಮೇಕಪ್ ಬೇಗ ಮುಗಿಸಲು ಬಯಸಿದ್ದರು. ಆಲಿಯಾ ಈ ಬಾರಿ ನೀನು ನನಗೆ 2 ಗಂಟೆಗಳ ಕಾಲಾವಕಾಶ ಬೇಕು ಎಂದರು. ನಾನು ಅವಳಿಗೆ ಹೇಳಿದೆ, ನಿಮಗೆ ಅಷ್ಟು ಸಮಯ ನೀಡುವುದಿಲ್ಲ. ವಿಶೇಷವಾಗಿ ನನ್ನ ಮದುವೆಯ ದಿನದಂದು ನಾನು ಕೂಲ್ ಆಗಿರೋಕೆ ಇಷ್ಟಪಡುತ್ತೇನೆ. 2 ಗಂಟೆ ನೀಡಲಾರೆ ಎಂದರಂತೆ. ಫೋಟೋಶೂಟ್ಗಳು ಮತ್ತು ಸಿನಿಮಾ ಶೂಟ್ ಸಮಯದಲ್ಲಿ ನಟಿ ತನ್ನ ಮೇಕಪ್ ಅನ್ನು ಪ್ರಯೋಗಿಸಿದರು. ಆಲಿಯಾ ತನ್ನ ಸಾಮಾನ್ಯ ಸೌಂದರ್ಯ ಮಂತ್ರ ಏನೆಂದರೆ ಏನು ಆಗಬೇಕು ಅದು ಬೇಗ ಆಗಬೇಕು ಎಂದು ಅವರು ತಿಳಿಸಿದ್ದಾರೆ. ನನಗೆ ಎಡಿಡಿ ಇದೆ. ಹೆಚ್ಚು ಸಮಯವನ್ನು ನೀಡಲು ನನಗೆ ಆಗುವುದಿಲ್ಲ ಎಂದಿದ್ದಾರೆ ನಟಿ. ಎಡಿಡಿ ಎಂದರೇನು? ಗಮನದ ಕೊರತೆಯ ಅಸ್ವಸ್ಥತೆ ಎಂಬುದು ಒಂದು ರೀತಿಯ ಸಮಸ್ಯೆಯಾಗಿದೆ. ಗಮನ ಕೊರತೆಯ ಹೈಪರ್ ಆಕ್ಟಿವಿಟಿ ಈ ಅಸ್ವಸ್ಥತೆಯಾಗಿದೆ. ಈ ದೀರ್ಘಕಾಲದ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಯಾವುದೇ ವಿಚಾರದ ಮೇಲೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ನಟನೆ ಮಾತ್ರವಲ್ಲ, ನಿರ್ಮಾಣಕ್ಕೂ ಸೈ ಎನಿಸಿಕೊಂಡಿರುವ ಆಲಿಯಾ ಅವರ ಮುಂದಿನ ನಿರ್ಮಾಣದ ಸಿನಿಮಾದ ಪೋಸ್ಟರ್ ಈಗ ಔಟ್ ಆಗಿದೆ. ಬಾಲಿವುಡ್ ನಟಿ ಆಲಿಯಾ ಭಟ್ ಅವರ ಮುಂಬರುವ ಸಿನಿಮಾ ಜೀಗ್ರಾ ಮೇಲೆ ಸಿನಿಪ್ರಿಯರ ಭಾರೀ ನಿರೀಕ್ಷೆ ಹೆಚ್ಚಾಗಿದೆ. ಕಳೆದ ವರ್ಷ ಆಲಿಯಾ ಭಟ್ ಜೀಗ್ರಾ ಬಗ್ಗೆ ಮಾತನಾಡಿದರು. ಚಿತ್ರ ಹೇಗಿರಲಿದೆ ಎಂಬುದರ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. 1 ವರ್ಷದ ನಂತರ ನಾನು ಮತ್ತೆ ಈ ಸಿನಿಮಾ ಮೂಲಕ ಬರುತ್ತಿದ್ದೇನೆ. ಜೀಗ್ರಾ ಧೈರ್ಯ, ಸಂತೋಷ ಹೀಗೆ ಎಲ್ಲವೂ ಒಳಗೊಂಡ ಚಿತ್ರಕಥೆ ಇದೆ. ಪ್ರೇಕ್ಷಕರ ಬೆಂಬಲ ನಿರಂತರವಾಗಿ ಇರಬೇಕು ಎಂದು ನಾನು ಆಶಿಸುತ್ತೇನೆ ಎಂದಿದ್ದರು. ಈ ಚಿತ್ರದಲ್ಲಿ ದಿ ಆರ್ಚಿಸ್ ಖ್ಯಾತಿಯ ವೇದಾಂಗ್ ರೈನಾ ಕೂಡ ನಟಿಸಲಿದ್ದಾರೆ. ಚಿತ್ರದಲ್ಲಿ ಅವರು ಆಲಿಯಾ ಸಹೋದರನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ.